ಅಯ್ಯೋ ಹಬ್ಬ ಇನ್ನೊಂದು 2 ದಿವಸ ಇದೆ, ಕೋಡ್ಬಳೆ ಚಕ್ಲಿ ಏನೂ ಮಾಡಿಲ್ಲ ಅಂದ್ಕೊಳ್ತಾ ಇದ್ದೀರಾ? ಆ ಒಂದು ಟೆನ್ಷನ್ನೇ ಬೇಡ. ನಿಮಗೆ ಟೈಮ್ ಸಿಕ್ಕಿದಾಗ 15 ದಿವಸ ಮೊದಲೇ ಈ ರೀತಿಯಾಗಿ ಕೋಡ್ಬಳೆಯನ್ನು ಮಾಡಿಡಿ. ತಿಂಗಳಾದರೂ ಕೂಡ ಗರಿ ಗರಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಹಾಗಾದರೆ ಇವತ್ತು ಗರಿಗರಿಯಾದಂತಹ ಸಣ್ಣ ಸಣ್ಣದಾದ ಮಿನಿ ಕೋಡ್ಬಳೆಯನ್ನು ಯಾವ ರೀತಿಯಾಗಿ ಸುಲಭವಾಗಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಯಾವುದಾದ್ರೂ ಒಂದು ಅಳತೆ ಮಾಡ್ಕೊಳ್ಳೋಕ್ಕೆ ಕಪ್ಪನ್ನು ತಗೊಳ್ಳಿ. ನೋಡಿ, ನಾನಿಲ್ಲಿ ಈ ಲೋಟದಲ್ಲಿ 1 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ಕಪ್ನಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 1 ಕಪ್ಪು ಚಿರೋಟಿ ರವೆ, 1 ಕಪ್ಪು ಮೈದಾ ಹಿಟ್ಟು. ಹಾಗೆ ಇದೇ ಅಳತೆಯಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಯಾವ ಹಿಟ್ಟನ್ನಾದರೂ ರೊಟ್ಟಿಗೆ ಉಪಯೋಗಿಸ್ತಿರಲ್ಲ ಹಿಟ್ಟನ್ನು ತೊಗೋಬೋದು. ಅಂಗಡಿ ಹಿಟ್ಟು ಅಥವಾ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಹಿಟ್ಟು ಯಾವುದನ್ನು ಬೇಕಾದ್ರೂ ತೊಗೊಬೋದು. 1 ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಲೋಟ ಮೈದಾ, 1 ಲೋಟ ಚಿರೋಟಿ ರವೆ, ಹಾಗೆ 1 ಲೋಟದಷ್ಟು ಅಕ್ಕಿ ಹಿಟ್ಟು. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ದೊಡ್ಡ ಚಮಚದಲ್ಲಿ ಒಂದು 3 ಚಮಚದಷ್ಟು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಯಾವ ಎಣ್ಣೆ ಬೇಕಾದರೂ ಹಾಕೋಬೋದು. ಎಣ್ಣೆ ಚೆನ್ನಾಗಿ ಕಾಯಬೇಕು, ತುಂಬ ಬಿಸಿಯಾಗಬೇಕು. ಅಂದರೆ ಬೆಚ್ಚಗೆ ಮಾಡಿ ಹಾಕಬಾರ್ದು, ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ. ನೋಡಿ, ಈಗ ಇದನ್ನು ಬಿಸಿ ಆದಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಸಿಯಾಗಿದೆ ಅಂಥೇಳಿ. ಇದನ್ನು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಹಿಟ್ಟಿಗೆ ಸೇರಿಸ್ಕೊಂಡು ಒಂದು ಚಮಚದ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿರೋದ್ರಿಂದ ಒಂದೇ ಸಾರಿ ಕೈ ಹಾಕಿದ್ರೆ ಕೈ ಸುಡೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಚಮಚದಿಂದ ಮಿಕ್ಸ್ ಮಾಡಿಕೊಂಡು ನಂತರ ಈಗ ನಾನು ಕೈನಲ್ಲಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ರವೆ, ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದನ್ನು ಕೂಡ ಬಿಸಿ ಮಾಡ್ಕೊಂಡಿಲ್ಲ. ಬರೀ ಎಣ್ಣೆ ಮಾತ್ರ ತುಂಬ ಚೆನ್ನಾಗಿ ಬಿಸಿ ಮಾಡೋ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮುದ್ದೆ ಥರ ಆಗಬೇಕು. ಆಗಲೇ ಹಿಟ್ಟು ಸ್ವಲ್ಪ ಅರಳ್ಕೊಂಡಿದೆ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅದೇ ಇಂಪಾರ್ಟೆಂಟು. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಕೋಡ್ಬಳೆಗೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಹೆಚ್ಚಿನ ಮಸಾಲೆ ಏನು ಹಾಕ್ತಾಯಿಲ್ಲ. 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಿಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ನೋಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಹಿಟ್ಟು ನಾವು ನೀರು ಕೂಡ ಹಾಕಿಲ್ಲ, ಅಷ್ಟಾಗಲೇ ಸ್ವಲ್ಪ ಅರಳದಾಗಿದೆ. ಈಗ ನಾನಿಲ್ಲಿ ಸ್ವಲ್ಪನೇ ತಣ್ಣೀರನ್ನು ಹಾಕ್ಕೊಂಡು, ಉಗುರು ಬೆಚ್ಚಗಿರೋ ನೀರನ್ನು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ತಣ್ಣೀರನ್ನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ತುಂಬ ಸುಲಭ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ತಾಯಿದ್ದೀವಿ. 3 ಥರದ ಹಿಟ್ಟಿದ್ರೆ ಸಾಕು, ಬೇಗನೆ ಕೋಡ್ಬಳೆ ಆಗಿಬಿಡುತ್ತೆ. ಇದನ್ನೇನು ಹಿಟ್ಟನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಯಿಸ್ಕೊಳ್ಳೋದು ಏನೂ ಇಲ್ಲ. ನೋಡಿ, ಆರಾಮಾಗಿ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಂಡು ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಇದರಲ್ಲಿ ಬೇಕಾದರೆ ಈ ರೀತಿ ನೀವು ನಾದ್ಕೊಂಡು ಮಾಡ್ಕೋಬೋದು. ನೋಡಿ, ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಚಪಾತಿ ಮಣೆಯಲ್ಲಿ ನಾದ್ಕೊಂಡು. ಇದು ಮಿನಿ ಕೋಡ್ಬಳೆ ಆಗಿರೋದ್ರಿಂದ ನನಗೆ ಈ ರೀತಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೈಯಲ್ಲೇ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಸ್ವಲ್ಪನೇ ನಾದ್ಕೊಂಡು ಮಾಡ್ತಾಯಿದ್ದೀನಿ. ಇದೇ ಈಸಿ ಅನಿಸ್ತಾ ಇದೆ ನನಗೆ. ಕಲಸಿಟ್ಕೊಂಡಿರುವಂಥ ಹಿಟ್ಟು ಬೇಗನೆ ಡ್ರೈ ಆಗಿಬಿಡುತ್ತೆ, ಒಣಗಬಾರ್ದು. ಹಾಗಾಗಿ ಇದರ ಮೇಲ್ಗಡೆ ಒಂದು ತಣ್ಣೀರಿನಿಂದ ನೆನೆಸಿರೋಂಥ ಬಟ್ಟೆನ ಹಾಕಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು, ಅರೆಬರೆ ಕಾಯಿಸ್ಕೊಬಾರ್ದು ಎಣ್ಣೆ ಚೆನ್ನಾಗಿ ಕಾದಿರೋದು ನೋಡಿಕೊಂಡು ಎಲ್ಲ ಕೋಡ್ಬಳೆಗಳನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಸರಿ ಎಲ್ಲ ಕೋಡ್ಬಳೆನೂ ಹಾಕಿದ ಮೇಲೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಏಕೆಂದರೆ ಕೋಡ್ಬಳೆ ಮೇಲ್ಗಡೆ ಬೆಂದಂಗೆ ಆಗಿಬಿಡುತ್ತೆ, ಒಳಗಡೆ ಅಷ್ಟಾಗಿ ಕ್ರಿಸ್ಪಾಗಿ ಬೆಂದಿರೋದಿಲ್ಲ. ಹಾಗಾಗಿ ಚೆನ್ನಾಗಿ ಬೇಯಿಸ್ಬೇಕಂದ್ರೆ ಸಣ್ಣ ಉರಿಯಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಗುತ್ತೆ. ಎಣ್ಣೆ ಕಾಯ್ದೆ ನೀವು ಕೋಡ್ಬಳೆಯನ್ನು ಹಾಕಿದರೆ ಎಲ್ಲ ಮುದ್ದೆ ಆಗಿಬಿಡತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಹಾಕಿ ಆಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಡಿ. ನೋಡಿ, ಹಾಕಿ ಸ್ವಲ್ಪ ಹೊತ್ತು ಕೈಯಾಡಿಸ್ಬೇಡಿ, ಆ ನಂತರ ತಿರುಗಿಸಿ ಹಾಕಿ. ನೋಡಿ, ನೊರೆ ಎಲ್ಲ ಕಡಿಮೆ ಆಗಿದೆ. ಈಗ ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಇದು ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕರಿಬೇವೆಲ್ಲ ಹಾಕಿಲ್ಲ, ಘಮ ಅನ್ನಬೇಕು ಅಂದರೆ ಈ ಟೈಮ್ನಲ್ಲಿ ನೀವು ಬೇಕಾದರೆ ಕರಿಬೇವನ್ನ ಹಾಕ್ಕೋಬೋದು. ಎಣ್ಣೆ ಜೊತೆಗೆ ಕರಿಬೇವಿನ ಒಂದಷ್ಟು ಕಡ್ಡಿಗಳನ್ನ ಹಾಕ್ಕೊಂಡ್ರೆ
ಕರಿಬೇವು ಹಾಕಿದಷ್ಟೇ ಟೇಸ್ಟ್ ಬರುತ್ತೆ ಮತ್ತು ರುಬ್ಬೋದೆಲ್ಲ ಅವಶ್ಯಕತೆ ಇರಲ್ಲ. ಹಾಗಾಗಿ ಈ ಟೈಮ್ನಲ್ಲಿ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡ್ರೆ ತುಂಬ ಘಮ ಘಮ ಅನ್ನೋ ಒಂದು ಪರಿಮಳ ಕೂಡ ಇರುತ್ತೆ ಕೋಡ್ಬಳೆಯಲ್ಲಿ. ನೋಡಿ, ನಾನು ಹೇಳಿದ ರೀತಿಯಲ್ಲಿ ಕೋಡ್ಬಳೆ ಮಾಡಿಟ್ಕೊಂಡ್ರೆ ತುಂಬ ಗರಿಗರಿಯಾಗಿರುತ್ತೆ. ತಿಂಗಳಾನುಗಟ್ಟಲೆ ಆದರೂ ಕೂಡ ಮೆತ್ತಗಾಗೋದಿಲ್ಲ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.